ಎಷ್ಟೇ ಕೊಳೆ ಇರುವ ಮ್ಯಾಟನ್ನು ನಿಮಿಷದಲ್ಲಿ ಸ್ವಚ್ಛಗೊಳಿಸುವ ಸೂಪರ್ ಟಿಪ್ಸ್. ಎಷ್ಟೇ ಕೊಳೆ ಇರಲಿ ಮ್ಯಾಟನ್ನು ಜಾಸ್ತಿ ಉಜ್ಜೋದು ಬೇಡ. ಈ ಒಂದು ವಸ್ತು ಸಾಕು. ಮ್ಯಾಟ್ಗಳನ್ನು ವಾಷಿಂಗ್ ಮಿಷಿನ್ನಲ್ಲಿ ಒಗೆಯಿರಿ, ಇಲ್ಲ ಕೈಯಿಂದ ಒಗೆಯಿರಿ. ಮ್ಯಾಟ್ಗಳು ಹೊಸದರಂತೆ ಆಗುತ್ತದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಮ್ಮೆಲ್ಲರ ಮನೆಯಲ್ಲಿ ಇರುವ ಈ ಡೋರ್ ಮ್ಯಾಟ್, ಕಾರ್ಪೆಟ್ಗಳನ್ನು ಕ್ಲೀನ್ ಮಾಡೋದಂತೂ ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಅದರಲ್ಲಿ ಜಾಸ್ತಿ ಕೊಳೆ ಧೂಳು ಇರುತ್ತೆ. ಎಷ್ಟೇ ಉಜ್ಜಿದ್ರೂ ಕ್ಲೀನ್ ಆಗೋದಿಲ್ಲ. ಇನ್ನು ಜಾಸ್ತಿ ಉಜ್ಜಿದ್ರೆ ಕಾರ್ಪೆಟ್ ಮ್ಯಾಟ್ಗಳು ಹಾಳಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆಯೇ ಬಣ್ಣ ಕೂಡ ಮಾಸಿ ಹೋಗುತ್ತೆ. ನೀವು ವಾಷಿಂಗ್ ಮಿಷಿನ್ನಲ್ಲಿ ತೊಳೆದ್ರೂ ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗೋದಿಲ್ಲ. ಅದಕ್ಕೆ ನಿಮಗೆ ಒಂದು ಸೂಪರ್ ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಕೊಳೆ ಸುಲಭವಾಗಿ ಬಿಡುತ್ತೆ. ಜಾಸ್ತಿ ಉಜ್ಜೋದು ಬೇಕಾಗಿಲ್ಲ. ಹಾಗೆಯೇ ವಾಷಿಂಗ್ ಮಿಷಿನ್ನಲ್ಲಿ ಬೇಕಾದ್ರೂ ನೀವು ತೊಳೆಯಿರಿ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮ್ಯಾಟ್ಗಳು ಹೊಸದರಂತೆ ಆಗುತ್ತೆ. ಬನ್ನಿ ಹಾಗಾದರೆ ಈ ಸೂಪರ್ ಟಿಪ್ಸ್ನ ನೋಡ್ಕೊಂಬರೋಣ. ಒಂದು ಬಕೆಟಲ್ಲಿ ಮ್ಯಾಟ್ಗಳನ್ನ ನೆನೆಸೋದಕ್ಕೆ ಸ್ವಲ್ಪ ನೀರನ್ನ ತಗೊಳ್ಳಿ. ಅದಕ್ಕೆ ಸೋಪ್ ಪೌಡರ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು 6 ಸ್ಪೂನಷ್ಟು ಸೋಪ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮ್ಯಾಟ್ಗಳು ಎಷ್ಟಿದೆ, ಎಷ್ಟು ಕೊಳೆ ಇದೆ ಅದಕ್ಕೆ ತಕ್ಕಂಗೆ ನೀವು ಸೋಪ್ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 1 ಚಮಚದಷ್ಟು ಶ್ಯಾಂಪೂನ ಹಾಕ್ಕೊಳ್ಳಿ. ಯಾವ ಶ್ಯಾಂಪೂ ಆದರೂ ಪರವಾಗಿಲ್ಲ. ನಾನಿಲ್ಲಿ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ 1 ಚಮಚ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮ್ಯಾಟ್ನಲ್ಲಿ ಕೊಳೆ ಎಷ್ಟಿದೆ ಅದಕ್ಕೆ ತಕ್ಕಂಗೆ ಅಡುಗೆ ಸೋಡಾನ ಬೆರೆಸಿ. ಇವಾಗ ಮ್ಯಾಟ್ ಏನಾದ್ರು ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಕೊಳೆ ಜಾಸ್ತಿ ಇರುತ್ತೆ ಮ್ಯಾಟ್ಗಳಲ್ಲಿ, ಆವಾಗ ಅಡುಗೆ ಸೋಡಾನ 1-2 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ನಂತರ ಇದಕ್ಕೆ ಮ್ಯಾಟ್ಗಳನ್ನ ಹಾಕ್ಕೊಳ್ಳಿ. ಎಲ್ಲ ಮ್ಯಾಟ್ಗಳನ್ನು ಈ ರೀತಿ ಸೋಪ್ ವಾಟರ್ನಲ್ಲಿ ಚೆನ್ನಾಗಿ ಅದ್ದಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಟೈಮ್ ಇದೆ ಅಂತಂದರೆ ರಾತ್ರಿ ಎಲ್ಲ ಈ ರೀತಿ ನೆನೆಸಿಟ್ಟು ಬೆಳಿಗ್ಗೆ ತೊಳಿಬೋದು. ಟೈಮ್ ಇಲ್ಲ ಅಂತಂದರೆ ಒಂದು 40 ನಿಮಿಷದಿಂದ 1 ಗಂಟೆಗಳ ಕಾಲ ನೆನೆಸಿಡಿ, ನಂತರ ತೊಳೆಯಿರಿ. ನೋಡಿ, ಇಲ್ಲಿ ನಾನು ಒಂದು 40 ನಿಮಿಷ ಹಾಗೆ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ಕೊಳೆ ಬಿಟ್ಟಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಟಿದೆ ಅಲ್ವಾ. ಸೋಡಾ ಪೌಡರ್ನ ಹಾಕಿರ್ತೀವಲ್ಲ, ಇದು ನೀಟಾಗಿ ಕೊಳೆನ ತೆಗೆದು ಹಾಕುತ್ತೆ. ಮಾಮೂಲಿ ನಾವು ಸೋಪ್ ಪೌಡರ್ನ ನೀರಿನಲ್ಲಿ ಹಾಕಿ ಮ್ಯಾಟ್ಗಳನ್ನು ನೆನೆಸಿದ್ರೆ ಕೊಳೆ ಬಿಡುತ್ತೆ. ಆದರೆ ಜೊತೆಗೆ ಸೋಡಾ ಪುಡಿನ ಕೂಡ ಹಾಕೋದ್ರಿಂದ ಡೀಪ್ ಆಗಿ ಕ್ಲೀನ್ ಆಗುತ್ತೆ. ಹಾಗೆ ಬಣ್ಣ ಕೂಡ ಮಾಸೋದಿಲ್ಲ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಮ್ಯಾಟ್ ಅಂತ. ನೋಡಿ ಎಷ್ಟು ಚೆನ್ನಾಗಿ ಶೈನ್ ಇದೆ ಮ್ಯಾಟಲ್ಲಿ, ಹೊಸದರಂತೆ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದನ್ನು ನೀಟಾಗಿ ಒಂದ್ಸಲ ಸೋಪಿಂದ ಉಜ್ಕೊಂಡು ತೊಳಿತೀರಾ ಅಂದರೆ ಸೋಪಿಂದ ತೊಳೀರಿ, ಇಲ್ಲ ಅಂತಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿ. ಸುಲಭವಾಗಿ ಮ್ಯಾಟ್ಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು. ಇದು ಸೂಪರ್ ಟಿಪ್ಸ್. ಇದು ಪ್ರತಿಯೊಬ್ಬರು ಫಾಲೋ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿರುವ ಕಾರ್ಪೆಟ್ ಹಾಗೂ ಮ್ಯಾಟ್ಗಳನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.